ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಕಟ್ಟೆಮಳಲವಾಡಿ ಡಿ ದೇವರಾಜು ಅರಸು ತಂಬಾಕು ಹರಾಜು ಮಾರುಕಟ್ಟೆಗೆ ಕೆಪಿಸಿಸಿ ರಾಜ್ಯ ವಕ್ತಾರ ಹಾಗೂ ಲೋಕಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಭೇಟಿ ನೀಡಿ ತಂಬಾಕು ಹರಾಜು ಪರಿಶೀಲಿಸಿ ತಂಬಾಕು ಬೆಳೆಗಾರರ ಅಹವಾಲು ಆಲಿಸಿ ಮಾರುಕಟ್ಟೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರದಲ್ಲಿ ಮಾತನಾಡಿದ ಅವರು, ಪರಿಶೀಲನೆ ಮಾಡುವ ಅಧಿಕಾರ ಇಲ್ಲದಿದ್ದರೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ 6 ಲಕ್ಷಕ್ಕೂ ಹೆಚ್ಚು ಮತದಾರರು ನನಗೆ ಮತ ನೀಡಿದ್ದಾರೆ. ಇವರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ. ಇನ್ನು ಇಲ್ಲಿ ತಂಬಾಕು ಹರಾಜು ನಡೀತಾ ಇದೆ. ರೈತರ ಸಮಸ್ಯೆ ತಿಳಿದು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪತ್ರದ ಮೂಲಕ ಸಮಸ್ಯೆಯನ್ನ ತಿಳಿಸಲು ಇಲ್ಲಿಗೆ ಭೇಟಿ ನೀಡಿದ್ದೇನೆ. ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಬರೆದು ಸಮಸ್ಯೆಗಳ ಬಗ್ಗೆ ತಿಳಿಸುವುದರ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗುವುದು. ನನ್ನ ಪಕ್ಷದ ಮಾಜಿ ಶಾಸಕರಾದ ಎಚ್.ಪಿ. ಮಂಜುನಾಥ್ ಅವರು ಹಾಗೂ ನಮ್ಮ ಪಕ್ಷದ ಹಲವು ಮುಖಂಡರ ಆಹ್ವಾನದ ಮೇರೆಗೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನ ಆಲಿಸಿದ್ದೇನೆ. ಜೊತೆಗೆ ಹರಾಜು ಅಧೀಕ್ಷಕರುಗಳಿಂದ ಸಮಸ್ಯೆಗಳನ್ನ ಆಲಿಸಿದ್ದೇನೆ ಅಂತ ತಿಳಿಸಿದರು. ನಾನು ಇದು ಬಂದು ಪರಿಶೀಲನೆ ಮಾಡುವುದಕ್ಕೆ ಅಧಿಕಾರ ಇಲ್ಲದೇ ಇದ್ರು ನಾನು ಒಂದು ನ್ಯಾಷನಲ್ ಪಾರ್ಟಿ ನಾಯಕನಾಗಿ ಕಳೆದ ಲೋಕಸಭಾ ಚುನಾವಣೆಯನ್ನು ನಾನು ಕಂಟೆಸ್ಟ್ ಮಾಡಿ ಸುಮಾರು 6 ಲಕ್ಷ ವೋಟನ್ನು ಜನರು ಕೊಟ್ಟಿದ್ದಾರೆ. ಅವರ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಸ್ಪಂದಿಸುವುದಕ್ಕೆ ನಮ್ಮ ಪಕ್ಷದ ನಿರ್ದೇಶನ ಇದೆ. ಆದ್ದರಿಂದ ನನಗೆ ಇಲ್ಲಿ ಹುಣಸೂರು, ಎಚ್.ಡಿ. ಕೋಟೆ ಮತ್ತು ಪಿರಿಯಾಪಟ್ಟಣ ಭಾಗದ ರೈತರ ಸಮಸ್ಯೆಗಳನ್ನು ಆಲಿಸುವಂಥದ್ದಕ್ಕೆ ಮತ್ತು ಅವರ ಸಮಸ್ಯೆಗಳನ್ನು ಕೇಳುವಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈಗೇನು ತಂಬಾಕು ಮಂಡಳಿಯಿಂದ ತಂಬಾಕು ಹರಾಜು ನಡೀತಾ ಇದೆ, ಆ ಪ್ರಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕವೇ ಪತ್ರಗಳ ಮೂಲಕ ತಲುಪಿಸುವಂಥದ್ದಕ್ಕೆ ಸಮಸ್ಯೆಗಳನ್ನು ತಲುಪಿಸಿ ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂಥದ್ದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಆಹ್ವಾನ ಮಾಡಿದ ಮೇರೆಗೆ ನಾನಿವತ್ತು ಕಲ್ಪನಾ ಅವರು, ನಮ್ಮ ಕುಮಾರ್ ಅವರು ಎಲ್ಲ ಸಾಕಷ್ಟು ಜನ, ಹೇಮಂತ್ ಅವರು ಎಲ್ಲರೂ ಇವರೆಲ್ಲ ನನ್ನ ಕರೆದಿದ್ದನ್ನು ನಾನು ಮಾನ್ಯ ಮಾಜಿ MLA ಅವರು ಮಂಜುನಾಥ್ ಅವರ ನಿರ್ದೇಶನದ ಮೇರೆಗೆ ನಾನು ಇವತ್ತು ಇದು ವಿಸಿಟ್ ಮಾಡಿದ್ದೀನಿ. ಕೆಲವು ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ. ಕೇಂದ್ರ ಸರ್ಕಾರದ ವತಿಯಿಂದ ಬಗೆಹರಿಸುವಂಥ ಸಮಸ್ಯೆಗಳು ಭಾಳ ಪ್ರಮುಖವಾಗಿರುವಂಥದ್ದು. ಅದಕ್ಕೆ ಒಂದಷ್ಟು ನಾವು ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ನಾನು ಬರೆಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನಾನು ನಿರ್ಧಾರ ತೆಗೆದುಕೊಂಡಿದ್ದೇನೆ. ನಾನು ಹೋಗಿದ ತಕ್ಷಣ ಒಂದಷ್ಟು ಸಮಸ್ಯೆಗಳನ್ನ ನಮ್ಮ ಸೂಪರಿಂಟೆಂಡೆಂಟ್ ಅವರು ನನಗೆ ಕೊಡ್ತಾ ಇದ್ದಾರೆ. ಆ ಸಮಸ್ಯೆಗಳ ಆಧಾರದ ಮೇರೆಗೆ ನಾನು ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ ಬರೆಯುವಂಥ ಕೆಲಸವನ್ನು ಮಾಡ್ತೀವಿ. ನಾವೆಲ್ಲರೂ ಒಟ್ಟಾರೆ ನಾವು ಯಾವ ಪಕ್ಷದಿಂದ ಗೆದ್ದಿರ್ಬೋದು, ಯಾವ ಪಕ್ಷದಿಂದ ಸೋತಿರ್ಬೋದು, ಅದು ಬೇರೆ, ಅದು ಸೆಕೆಂಡ್ರಿ. ರೈತರ ಹಿತದೃಷ್ಟಿಯಿಂದ ಮತ್ತು ಜನಸಾಮಾನ್ಯರ ಒಂದು ಸೇವೆಗೋಸ್ಕರ ನಾವು ರಾಜಕಾರಣದಲ್ಲಿ ಇರುವಂಥವ್ರು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಳುವಂಥ ಕೆಲಸ ಆಗಬೇಕು. ಖಾಲಿ ಗೆದ್ದಿರುವಂಥ MP ಅವರು BJP ರೆಪ್ರೆಸೆಂಟ್ ಮಾಡುವಂಥವ್ರು, ನಾನು ಸೋತಿರೋ MP ಕ್ಯಾಂಡಿಡೇಟು ಕಾಂಗ್ರೆಸ್ ಪಕ್ಷವನ್ನು ರೆಪ್ರೆಸೆಂಟ್ ಮಾಡುವಂಥವ್ರು, ಕೆಲವು ಸಾಕಷ್ಟು ಸುಧಾರಣೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 1984ರಲ್ಲಿ ಆ ಮಂಡಳಿನ ರಚನೆ ಮಾಡುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಿದಂಥ ಒಂದು ಪಕ್ಷ. ಸೊ ಅದರಿಂದ ನಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ.